ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಪುನರಾವರ್ತನೆಯ ಪಾಠಗಳೊಳಗ ನಾನು ಯಾವ್ದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಘಾತಾಂಕಗಳ ನಿಯಮಗಳು ಅಂದ್ರೆ ರಿಯಲ್ ನಂಬರ್ಸ್ಗೆ ಅಂದ್ರೆ ವಾಸ್ತವ ಸಂಖ್ಯೆಗಳಿಗೆ ನಾನು ಘಾತಾಂಕಗಳ ನಿಯಮಗಳನ್ನ ಹೇಳ್ತಾ ಇದ್ದೀನಿ. ಯಾವ್ದು ಹಾಗಾದ್ರೆ ಹೇಳ್ರಿ? ಘಾತಾಂಕಗಳ ನಿಯಮಗಳು. ಘಾತಾಂಕಗಳ ನಿಯಮಗಳು, ರೂಲ್ಸ್ ಆಫ್ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಂತಾನು ಕರಿತೇವೆ. ಹೌದಾ? ಘಾತಾಂಕಗಳ ನಿಯಮಗಳು. ಹೌದಾ? ಹಾಗಾದ್ರೆ ಆ ಘಾತಾಂಕಗಳ ನಿಯಮಗಳು ಯಾವ್ಯಾವ ರೀತಿ ಅದ ಒಂದ್ಸಲ ನಿಮಗೆ ನಾನು ಸ್ಮಾಲ್ ಬರತ್ ತೋರಿಸ್ತೇನೆ. ಅದಾದ್ಮೇಲೆ ನಿಮಗೆ ಸಿಮ್ಯುಲೇಷನ್ ಕೂಡ ಇದೆ. ಹೌದಾ? ಸೊ ಫಸ್ಟ್ ಘಾತಾಂಕದ ನಿಯಮ ಯಾವ ರೀತಿ ಇದೆ ಅಂದ್ರೆ a⁻m ಇಂಟು, ಇಲ್ಲೇ ಇಂಟು ಅಂದ್ರೆ ಡಾಟ್ ಬರೆದ್ರು ನಾವು ಅದನ್ನ ಏನಂತ ಮಾಡ್ತೇವೆ? ಇಂಟು ಅಂತ ಕನ್ಸಿಡರ್ ಮಾಡ್ತೇವೆ. ಹೌದಾ? a⁻n ಇಸ್ ಈಕ್ವಲ್ ಟು ಇದೇನಾಗತ್ತ? a⁻, ಹಂಗೆ ಇದು m+n ಅಂತ ಆಗತ್ತ. m+n ಅಂತ ಆಗತ್ತ. ಅಂದ್ರೆ ಇಲ್ಲಿ ಸೇಮ್ ಸಂಖ್ಯೆಗಳು ಬಂದಾಗ ಆ ಸಂಖ್ಯೆಯನ್ನ ಆಸ್ ಇಟ್ ಈಸ್ ಇಟ್ಟು ಆ ಮೇಲಿನ ಘಾತಾಂಕಗಳನ್ನ ನಾವೇನ್ ಮಾಡ್ಬೇಕು? ಕೂಡಿಸ್ಬೇಕು. ಇದು ಗುಣಾಕಾರದ ನಮ್ದು ಘಾತಾಂಕದ ನಿಯಮಗಳು. ಹೌದಾ? ಅದಾದ್ಮೇಲೆ ಸೆಕೆಂಡ್ ಒನ್ ನೋಡ್ರಿ. ಸೆಕೆಂಡ್ ಒನ್ ಏನಿದೆ ಅಂದ್ರ a⁻n ಅಂದ್ರ ಘಾತಾಂಕದ ಮೇಲೆ ಘಾತಾಂಕ ಬಂತಂದ್ರ ನಮಗ a⁻mn ಅಂತ. ಇವನ್ನೆರಡು ನಾವೇನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡ್ಬೇಕು. ಅದಾದ್ಮೇಲೆ ಥರ್ಡ್ ಒನ್ ಏನಿದೆ ನೋಡ್ರಿ, a⁻m ಡಿವೈಡೆಡ್ ಬೈ a⁻n ಅಂತ ಇದೆ. ಹೌದಾ? a⁻m ಡಿವೈಡೆಡ್ ಬೈ a⁻n ಅಂದಾಗ ಇದು ಏನಾಗತ್ತಂದ್ರ a⁻m−n ಅಂತ ಆಗತ್ತ. a⁻m−n ಅಂತ ಆಗತ್ತ. ಅಕಸ್ಮಾತ್ ನಿಮಗ್ ಒಂದೊಂದ್ಸಲ ಏನಾಗ್ಬೋದು, ಈ ಸಂಖ್ಯೆ ನಮ್ಗ ಸಣ್ಣದಿರ್ಬೋದು, ಈ ಸಂಖ್ಯೆ ದೊಡ್ಡದಿರ್ಬೋದು. ಅವಾಗ ವ್ಯಾಲ್ಯೂ ಏನಾಗತ್ತ? ನಮ್ದು ಮೈನಸ್ ಒಳಗ್ ಬರ್ತೈತಿ. ಅವು ಯಾವ ರೀತಿ ಅದಾವ ಅನ್ನೋದು ನಾವು ನೆಕ್ಸ್ಟ್ ನೋಡೋಣ ಅಂತ. ಅದಾದ್ಮೇಲೆ ಫೋರ್ತ್ ಒನ್ ನೋಡ್ರಿ. ಇಲ್ಲೇ ಫೋರ್ತ್ ಒನ್ ಏನಿದೆ? a⁻m b⁻m. ಹೌದಾ? a⁻m b⁻m ಇಸ್ ಈಕ್ವಲ್ ಟು ab⁻m. ಹೌದಾ? ab⁻m. ಇವು ನಮ್ದು ಬೇಸಿಕ್ ಘಾತಾಂಕಗಳ ನಿಯಮಗಳು ಅಥವಾ ಬೇಸಿಕ್ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್. ಹೌದಾ? ಸೊ ಇದ್ರೊಳಗ ನಾನು ಇವತ್ತು ನಿಮಗ ಸಿಮ್ಯುಲೇಷನ್ ಅನ್ನ ತೋರಿಸ್ತಾ ಇರೋದು ಇದೊಂದು ಮತ್ತೆ ಇದೊಂದು. ಹೌದಾ? a⁻m ಇಂಟು a⁻n ಇದ್ದದ್ದೊಂದು, ಅದೇ ರೀತಿ a⁻m ಡಿವೈಡೆಡ್ ಬೈ a⁻n ಇದ್ದದ್ದನ್ನ ನಾನು ನಿಮಗ ತೋರಿಸ್ತಾ ಇದ್ದೀನಿ. ಹೌದಾ? ಸೊ ಇಲ್ಲಿ ನೋಡ್ಲಿ, ತೋರಿಸ್ತಾ ನೋಡ್ರಿ ಒಂದ್ ಸೆಕೆಂಡ್. ಇಲ್ಲೇ ನೋಡ್ರಿ. ಹೌದಾ? ಇದು ಯಾವ್ದಿದೆ ಅಂತ ಹೇಳಿ ಕರೆಕ್ಟಾ? ಸೊ ಇದು ಏನಾಗತ್ ನೋಡ್ರಿ ನಮಗಿಲ್ಲೇ. ಒಂದ್ ಸೆಕೆಂಡ್. ಹೌದಾ? ಇಲ್ಲಿ ಏನಾಗತ್ತ? 3³ ಡಿವೈಡೆಡ್ ಬೈ 3⁴ ಇದ್ದದ್ದು ಏನಾಯ್ತು ನಮಗ? 1/3 ಆಯ್ತು. ಇಲ್ಲೇ ನೋಡ್ರಿ, ಲಾ ಆಫ್ ಎಕ್ಸ್ಪೋನೆಂಟ್ಸ್. ಯಾವ ಲಾ ಅನ್ನ ಬಳಸ್ತಾ ಇದಾರೆ ಅವರು? a⁻m ಡಿವೈಡೆಡ್ ಬೈ a⁻n ಅನ್ನ ಬಳಸ್ತಾ ಇದಾರು. ಅದು ಯಾವ್ದಂದ್ರ a⁻m−n ಅಂತ ಇದೆ. ಹೌದಾ? ಸೊ ಈಗ ನನ್ಗೆ ಏನಾಗ್ಬೇಕು? ಇವು ಏನಾಗ್ಬೇಕು? ಎರಡು ಮೈನಸ್ ಆಗ್ಬೇಕು. ಹೌದಾ? 3−4 ಆಗ್ಬೇಕು. ಅವಾಗ ನಮ್ಗೆ ಇದೇನಾಗತ್ತ? 1/3 ಯಾವ ರೀತಿ ಬರ್ತೈತಂತೆ ಒಂದ್ಸಲ ನೋಡ್ಬೇಕಿಲ್ಲೇ. ಹೌದಾ? 3⁻3 ಇರೋದ್ರಿಂದ ಇಲ್ಲೇ 3 ಆಯ್ತು. ಇಲ್ಲೇನಾಯ್ತು ಹೇಳ್ರಿ? 3. ಆಮೇಲೆ ಇಲ್ಲೇನಾಯ್ತು? ವಿಜಾತಿಯ ಚಿಹ್ನೆಗಳು ಬಂದು ನಾವೇನ್ ಮಾಡ್ಬೇಕು? ವಿಜಾತಿಯ ಚಿಹ್ನೆಗಳಿದ್ದಾಗ ಮೈನಸ್ ಮಾಡ್ಬೇಕು. ಓಕೆ, ಬಟ್ ನಾವು ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. 4 - 3 = 1. ಸೊ ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಯಾವ್ದಾಗತ್ ನಮ್ಗ? -1 ಇದೆ. ಸೊ ಈಕ್ವಲ್ ಟು 1/3 ಅಂತ ಆಯ್ತು. ಹೌದಾ? ಸೊ ಅದೇ ರೀತಿ ಇನ್ನೊಂದು ನೋಡೋಣ. ಇಲ್ಲೇ ಇನ್ನೊಂದೈತ್ ನೋಡ್ರಿ. ಇಲ್ಲೇ ಯಾವ್ದಂದ್ರಿ ಇದು? ಇಲ್ಲಿ ನೋಡ್ರಿ, ಯಾವ ರೂಲ್ಸ್ ಅನ್ನ ಬಳಸ್ತಾ ಇದ್ದಾರೆ ಇವರು? a⁻m⁻n ಇದ್ದಾಗ a⁻mn ಅಂತ ಆಗತ್ತ. ಅಂದ್ರ ಈಗ ಒಂದು ಘಾತಾಂಕವನ್ನ ಕೊಟ್ಟಾಗ ನಾವು ಆ ಘಾತಾಂಕದ ಮೇಲೆ ನಮಗ ಘಾತಾಂಕಗಳನ್ನ ಕೊಟ್ಟಿದ್ರು ಅಂದ್ರ, ಈಗ ನೋಡ್ರಿ ಇಲ್ಲಿ 3³ ಇದೆ ಮತ್ ಬ್ರಾಕೆಟ್ ⁻² ಅಂತ ಇದ್ದಾಗ ಇವನ್ನೆರಡು ಅವ್ರು ಏನ್ ಮಾಡ್ಬಿಡ್ತಾರೋ? ಮಲ್ಟಿಪ್ಲೈ ಮಾಡ್ಬಿಡ್ತಾರ. ಹೌದಾ? ಇಲ್ಲೇ 3 ಆಸ್ ಇಟ್ ಈಸ್,
3 ಇಂಟು 2 ಎಷ್ಟಾಯ್ತು? ಇಲ್ಲಿ ನೋಡ್ರಿ 3 ಇಂಟು 6. ಅದಾದ್ಮೇಲೆ ನಾವು 3ಅನ್ನ 6 ಸತಿ ನಾವು ಮಲ್ಟಿಪ್ಲೈ ಮಾಡ್ಬೇಕು. ಅವಾಗ ಎಷ್ಟು ಬಂತು ನಮಗ? 729 ಅಂತ ಬಂತು. ಅರ್ಥ ಆಯ್ತಾ? ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ 3 ಮೈನಸ್ 1 ಇಂಟು 2 ಇದೆ. ಎಷ್ಟು ಬರ್ಬೋದು ನೋಡ್ರಿ? ಇದು 3 ಆಸ್ ಇಟ್ ಈಸ್ ಬರ್ತೈತಿ. ಇಲ್ಲೇ 1 ಇಂಟು 2 2 ಆಯ್ತು, ಮೈನಸ್ 2 ಆಯ್ತು. ನೋಡ್ರಿ ಒಂದ್ಸಲ, ಕರೆಕ್ಟಾ? 3 ರೇಸ್ ಟು ಮೈನಸ್ 2 ಆಯ್ತು. ಇದನ್ನ ನಾವ್ ಏನಂತ ಬರಿಬಹುದು ಹೇಳ್ರಿ? 1/9 ಅಂತ ಬರಿಬಹುದು. ಹೌದಾ? ಆಮೇಲೆ ಇನ್ನೊಂದು ಯಾವ ಲಾವ್ ಬರ್ತೈತಿ ನೋಡ್ರಿ ಇಲ್ಲಿ ನೋಡ್ರಿ ಎ ರೇಸ್ ಟು ಎಂ ಇಂಟು ಎ ರೇಸ್ ಟು ಎನ್ ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ ಸಿಂಪ್ಲಿಫೈ ದ ಎಕ್ಸ್ಪೋನೆಂಟ್ಸ್. ಇಲ್ಲಿ ನೋಡ್ರಿ ನನ್ಗೆ ಏನಾಗುತ್ತೆ ಇಲ್ಲಿ? ಹೌದಾ? ಇಲ್ಲಿ ನಾನು ಬೇರೆ ಪ್ರಾಬ್ಲಮ್ ಅನ್ನ ನೋಡ್ಬೋದು. ಬಟ್ ಇಲ್ಲಿ ನೋಡ್ರಿ ಏನಾಗತ್ತಾ? 2 ರೇಸ್ ಟು, ಇಲ್ಲಿ ಏನಾಗ್ಬೇಕು? ರೇಸ್ ಟು ಇದ್ದದ್ದು ನನಗ ಪ್ಲಸ್ ಆಗ್ಬೇಕು. ಹೌದಾ? ಸೊ ಇಲ್ಲಿ ಏನಾಗತ್ತಾ? -2 ಆಸ್ ಇಟ್ ಈಸ್ ಪ್ಲಸ್ ಮಾಡ್ಬೇಕು. ಇಲ್ಲೇ -3 ಇರೋದ್ರಿಂದ ಇವು ಸಜಾತಿಯ ಚಿಹ್ನೆಗಳಾಗೋದ್ರಿಂದ ಇದನ್ನ ಏನಾಗತ್ತೆ ಹೇಳ್ರಿ? ನಮಗದು ಏನಾಗತ್ತೆ ಹೇಳ್ರಿ? ಮೈನಸ್ ಅಂದ್ರ -5 ಆಗತ್ತ. ಸೊ ಅವಾಗ ಏನತ್ತ? 2 ರೇಸ್ ಟು 5 ಅಂದ್ರ ಅದನ್ನ ನಾವು ಡಿವೈಡೆಡ್ ಬೈ ಒಳಗೆ ಇಡ್ಬೇಕು. ಇದನ್ನ ಯಾವ ರೀತಿ ಅನ್ನೋದು ನಿಮಗ್ ನಾನು ಬೇಸಿಕ್ ಕ್ಲಾಸ್ ಒಳಗಂತೂ ಹೇಳಿದ್ದೇನೆ. ಹೌದಾ? 1/32 ಯಾಕೆ ಬಂತಂದ್ರ 2ಅನ್ನ 5 ಸತಿ ನಾವೇನ್ ಮಾಡ್ಬೇಕು? ಗುಣಾಕಾರ ಮಾಡ್ಬೇಕು. ಅರ್ಥ ಆಯ್ತಾ? ಈಗ ಎಷ್ಟು ಲಾಸ್ ನೋಡಿದೀವಿ ನಾವು? ಎ ರೇಸ್ ಟು ಎಂ ಡಿವೈಡೆಡ್ ಬೈ ಎ ರೇಸ್ ಟು ಎನ್ ನೋಡಿದ್ವಿ. ಅದಾದ್ಮೇಲೆ ಎ ರೇಸ್ ಟು ಎಂ ರೇಸ್ ಟು ಎನ್ ಅನ್ನ ನೋಡಿದ್ವಿ. ಎ ರೇಸ್ ಟು ಎಂ ಇಂಟು ಎ ರೇಸ್ ಟು ಎನ್ ಅನ್ನ ನೋಡಿದ್ವಿ. ಅದೇನಾಯ್ತು ನೆಕ್ಸ್ಟ್? ಹೌದಾ? ಇವಿಷ್ಟು ನಮ್ಗೇನಾದ್ರು ಹೇಳ್ರಿ? ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಥವಾ ಘಾತಾಂಕಗಳ ನಿಯಮಗಳು. ಹೌದಾ? ಸೊ ಇದು ನಮ್ದು ಘಾತಾಂಕಗಳ ನಿಯಮಗಳನ್ನ ನಾವು ಕ್ವಿಕ್ ಆಗಿ ಏನ್ ಮಾಡಿದ್ವಿ? ರೀಕ್ಯಾಪ್ ಅನ್ನ ನೋಡಿದ್ವಿ. ಅರ್ಥ ಆಯ್ತಾ? ಸೊ ಇಲ್ಲಿವರೆಗೆ ಹೇಳಿದ್ದು ನಿಮ್ಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಇದನ್ನ ಘಾತಾಂಕಗಳ ನಿಯಮಗಳನ್ನ ಮುಗಿಸಿದೆ. ಇದ್ರದ್ದು ಎಕ್ಸಾಂಪಲ್ಸ್ ಗಳನ್ನ ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು.